ಏನು ಅಲ್ಲ ಇದೇವ್ರದು ಹಾ 3 ದಿನ ಕಾರ್ಯ ಮಾಡ್ಯಾರ ಬ್ಯಾಟೆ ನಕೊಂಬಾಲಿ ಮಾಮ ನಾನು ಬ್ಯಾಟೆ ತಿನ್ನೋದಿಲ್ಲಲ್ಲ ಮಾಮ. ಏವನು ಮತ್ತೆ ರೇಣಕ್ ನಾನ ಕರೀಲಿ ಕರಿತೀನಿ ಮಾಮ. ಪಾಪ ಯಾವ್ದಾನ ಮಾಡಿದ್ರ ಬುಟ್ಟು ತಿನ್ನೋದಿಲ್ಲ ಮಾಮ ನಮ್ಮನ್ನ. ಹೋಗ ನಡೀಲಿ ಕರಿತೀನಿ ಕರಿ ಜಲ್ದಿ ಕರೀಲಿ ಆಗ್ಯವತ್ತದ ಖಲಾಸ್ ಆಗ್ತದ. ಯಾಕ ಅಲ್ಲ ಮ್ಯಾಕ ಏನಪ್ಪ ಅಂತೀನಿ ಜಲ್ದಿ ಬಾರಕ. ಇಲ್ಲಿ ಮಸೀದ್ಯಾಗ 3 ದಿನದ ಕಾರ್ಯ ಮಾಡ್ಯಾರಂತ, ಬ್ಯಾಟೆ ಮಾಡ್ಯಾರ, ಮಂದಿ ಜಗ್ಗ್ಯಾರಂತ. ಮಾಮ ಜಲ್ದಿ ಬಾ ಅನ್ನಕೈತನ. ಆಗ್ಯವತ್ತದ ಜಲ್ದಿ ಬಾ. ಇದೇನಲ್ಲಿ ನಿಮ್ಮ ಅಕ್ಕ ತೆಪ್ಪೆಲೆ ಹಾಕ್ಕೊಂಡು ಇಲ್ಲೇ ಬಿದ್ಲಲ್ಲಪ್ಪ. ತಿಂದ್ಲ ನೋಡು ಬ್ಯಾಟೆ ಮಸ್ತ್ ಮಾಡಿದ್ಲ ನೋಡು. ಮತ್ತೆ ಒಂದು ಮನೆ ಹಾಕಿದ್ದೆ ಅಂತಲ್ಲ. ಅಲ್ಲೇ ನೀನು ಹಾಕಿನೇ ಅರೇ ನೀನು ಸೊಸೈಟಿಲಿ ಒಂದು ಬಂದಿತ್ತು, ಈಗ 18 ಒಂದ್ ಅದ, ಈಗ ಮತ್ತೆ ಹಾಕಿನಮ್ಮ. ಮತ್ತೆ ತಗೋ ನಮ್ಗೆ ಯಾಕೆ ಕೊಡುವಲ್ರಿ ಒಂದು ಮನೆ ಹಾಕೋ. ಅವೆಲ್ಲ ಬೇರೆ ಯಾವ್ದಾಗದ. ಏನ್ ಮಾಡಿದ್ನಿ ಪಾರ್ಟಿ ಮಾಡಿಸ್ನ ಒಂದ್ ಹಾಕ್ಸ್ ನನಗ ಶರಣೆ. ಯಾರಲ್ಲಿ ಅವ್ರು ಬರಕತ್ತಿರಲ್ಲ? ಅವ್ರು ಎಣ್ಣೆ ಕಂಪ್ನಿಯವರು ಇದು ಹೊಡಿ ಅಂತ ಹೇಳ್ತಿರ್ತಾರ ಅವ್ರು. ನಮಗ್ ಮನೆ ಬರ್ಬಾರ ಹೋದ್ ನೀನೇನ್ ಮನೆ ಹಾಕಿದ್ದೆ ನಾಗಣ. ಹೋಗಿ ಡಂಗೋಡಿ ಸುಮ್ಮನೆ ಹೋಗೋನೇನ್ರಿ ಆ ಮನೆದೊಂದು ಅವು ಏನ್ ಅದು ವಿಸಿಟ್ ಮಾಡಿ ಬಂದ್ಬಿಡಣ. ಮಲ್ಲರಾಯಿಂದ ಆಯ್ತು ಹೋಗೋಣ. ಅದ ಏನ ಒಂದು ಕತೆ ಒಂದು ಕತೆ ಸಾಕಾಗ್ಬಿಟ್ಟದ್ರಿ. ದಿನಾಲು ಅವ್ನು ಪಂಚಾಯತಿ ಅವ್ನು ತಿರ್ಲಾರ ದಿನ ಇಲ್ಲ. ಒಂದು ಸಂಡೆ ಬಿಟ್ರೆ ದಿನಾಲು ಬಂದನ ಮನೆ ಬಂದವೇನ್ರಿ, ಅವು ಬಂದವೇನ್ರಿ, ಇವು ಬಂದವೇನ್ರಿ ಅಂತ ಬರೀ ಇದ್ರನ್ನೇ ಹೇಳಕತ್ತೇನ. ಫಸ್ಟ್ ತನ್ನ ಹೆಂಡತಿ ಹೆಸರು ಒಂದ್ ಹಾಕ್ಯಾನ. ಹೌದು. ಆಮೇಲೆಗ ಅವ್ನು ಸೊಸೆನ ಹೆಸರು ಒಂದೈತ್ರಿ. ಇದು ಮೊಮ್ಮಗಳ ಹೆಸರು ನೋಡ್ರಿ. ಇದು ಮೊಮ್ಮಗಳ ಹೆಸರು. ಈಗ ಮತ್ತೆ ತಂದು ಮತ್ತೆ ಹೊಸದು ಶುರು ಮಾಡ್ಯಾರ ನೋಡ್ರಿ. ಇದು 5ನೇದ್ ನೋಡ್ರಿ ಮನೆ. ದಿನಾಲು ಇದೇ ಆಗ್ಯಾವ ನೋಡ್ರಿ. ಈ ರೀತಿ ಒಂದೇ ಕುಟುಂಬಕ್ಕೆ ಇಷ್ಟು ಮನೆಗಳು ಕೊಟ್ರೆ ಬಡವ್ರು ಹೆಂಗ್ ಬದುಕು? ಅಲ್ರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂದ್ರೆ ಬಡ ಕುಟುಂಬಗಳಿಗೆ ಆಶ್ರಯ ನೀಡುವಂತದ್ದು. ಇದು ಸ್ಕೀಮ್ ಆದ್ರ ಅನ್ಯಾಯ ಆಗ್ತದೆ. ಅವನ್ನ ಬೆಟ್ಟಗೆ ಬರನ್ನ ಸರ್ ಇವನೇ ನೋಡ್ರಿ ಮಲ್ಲರಾಯ. ಹೌದು, ನಾ ಮಲ್ಲರಾಯ ಅಂದ್ರ ನಾನೇ. ಮಲ್ಲರಾಯ ತಂದೆ ಹೆಸರು ಏನಪ್ಪ? ಗುಡದಯ್ಯ ರೀ. ಗುಡದಯ್ಯ. ಯಾಕ್ರಿ ಏನ್ರಿ ಸಾಬ್ರಿ ಏನ್? ನಾವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಧಿಕಾರ ಏನ್ರಿ ಸಾಬ್ರೆ ಯಾಕೆ ಬಾಯಿ ಮುಸ್ರಲ್ರಿ? ಹುಡುಗನ ಬಾಯಿ ಮುಸ್ರಲ್ರಿ ಸರ್? ಏನಿಲ್ಲ, ಅವರು ಅಧಿಕಾರಿಗಳು ಏನಂತಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಧಿಕಾರಿಗಳು ಗೌರ್ಮೆಂಟ್ ಜಾಬ್ ಮಾಡ್ತಾರ. ಗೌರ್ಮೆಂಟ್ ಜಾಬ್ ₹1 ಲಕ್ಷ ಸಂಬಳ. ಆದ್ರೆ 45-50 ಹೆಣ್ಣು ನೋಡಿದ್ವಿ, ಸೆಟ್ ಆಗ್ತಾ ಇಲ್ಲ ಹುಡುಗಿ. ಅದ್ರ ಲಗ್ನ ಆಗಿಲ್ಲನ್ರಿ? ಲಗ್ನ ಹುಡುಗ ಚಂದ್ರಮಾಗೇನಲ್ರಿ. ನಾನು ಸರ್ಕಾರಿ ನೌಕರಿ ಇದ್ದವ್ರಿಗೆ ಕೊಡ್ಬೇಕಂತ ಬಾಳ ದಿನದಿಂದ ಕಾಯಕತ್ತೀನ್ರಿ. ನನ್ನ ಮಗಳಲ್ರಿ ಸಾಹೇಬ್ರ. ನೋಡ್ರಿ ಹುಡುಗಿ ಇಂಜಿನಿಯರ್ ಓದಲ್ರಿ, ಬಾಳ ಚಂದ ಅಲ್ರಿ. ಇಂಥ ಹುಡುಗಿ ತಗೊಂಡು ನಾನೇನ್ ಮಾಡ್ಲಿ? ಇದು ಗೌರ್ಮೆಂಟ್ ಮನೆ ಕೇಳೋ ಇವನು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅರ್ಜಿಗಳು ಹಾಕಿದ್ರು. ಇಂಥವ್ರ ಮಗಳು ನಾನ್ ಹಾಕ್ಬಂಡ್ ನನಗ ಗೌರ್ಮೆಂಟ್ ನೌಕರಿ ₹1 ಲಕ್ಷ ಅದ. ದುನಿಯಾ ಹುಡುಗಿ ಸಿಗ್ತದ. ನಿನ್ನಂತ ಮಗಳು ತಗೊಂಡು ನಾನೇನ್ ಮಾಡ್ಲಿ? ಗೌರ್ಮೆಂಟಿನ ಮನೆ ಹಾಕ್ಸೋಣ ಅಂದ್ರ ನನ್ನೇನು ಬಡವನ್ ಮಾಡ್ರಿ ಏನು? ಮಾರಾಯಂದು 2 ಅಂತಸ್ತಿಂದ ಬಿಲ್ಡಿಂಗ್ ಅದ. ಅಲ್ಲಿ ನೋಡ ಕಾರ್, ಆ ಕಾರ್ ನಂದಿ ಗೊತ್ತದ. ಅದ ಏನು ₹16 ಲಕ್ಷ ಕಾರ್ ಅದ. ಇಲ್ಲಿ ನೋಡ್ರಿ, ಇಲ್ಲಿಗ 25 ಎಕರೆ ಹೊಲ, 3 ಟ್ರ್ಯಾಕ್ಟರ್ ಅಂತ ಒದರ್ತಾವ. ನನ್ನಂತವ್ನಿಗೆ ಬಡವಂತಿರಲ್ರಿ. ಈತ ಏಟ್ ಕೇಳ್ತಾನ ನದ್ರನಿ ಕೇಳಿಬಿಡಣ. ಅದದಾಗ್ರಿ ಸಾಬ್ರಿ. ಮನೇನು ಮನೆ 3 ಮನೆ ಅವ. 3 ಮನೆ? ಮನೆ 3 ಮನೆ ಅವ ಸಿಟ್ಯಾಗ. 3 ಮನೆ ಅವ. ಊರಾಗ 2 ಅವ. ಏನ್ ನಾನೇನು ಬಡವನ್ ಮಾಡಿದ್ದೆ? ಇಲ್ಲಿ ನೋಡ್ರಿ 5 ಮನೆಗೆ ಅರ್ಜಿ ಹಾಕಿದ್ ಇಲ್ಲೇ ಐತ್ ನೋಡ್ರಿ ನಿಮ್ಮ ಎದುರಿಗೆ. ನೋಡ್ರಿ ಸರ್, ಹೆಣ್ಣು ನೋಡಕ್ ಬಂದಾರ ಅಂತ ಅನ್ಕೊಂಡೇನಿ. ಅಂದ್ರೆ ಯಾರ್ರಿ ನೀವು? ಗೌರ್ಮೆಂಟ್ ಮೋಸ ಮಾಡಿ ನಿಮ್ಮಂತವ್ರು ಇರೋ ಸಲಾಗಿ ನಿರಾಶ್ರಿತರಿಗೆ ಆಶ್ರಯ ಆಗಲ್ಲ ಅಂತ ಹೇಳಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮಾಡಿದ್ರೆ ಬಡವರು ಮನೆ ನೀನು ನುಂಗಿ 5 ಮನೆ ಕಟ್ಟಿ 20 ಎಕರೆ ಹೊಲ ಇಟ್ಕೊಂಡು ಬಡವಂತ ಜೀವನ ಮಾಡ್ತದೆ. ಹೇರಿ ಇವೆಲ್ಲ ಏನಾದ ಇವ್ ಮೇಲೆ ಕೇಸ್ ಮಾಡ್ರಿ. ಉಳಿದ ಹೋಸ್ಟ್ ಈ ಫಾರಂ ಮಾರದ್ ಬಿಸಾಕ್ರಿ. ಒಂದು ಮನೆ ಇಲ್ಲ ನೋಡ್ರಿ. ಹೌದ್ರಿ, ಮಾಡ್ಬೇಕ್ರಿ. ತಿನ್ನಿ ಚಟ್ನಾಗ ಇವ್ರಿ ಲಡ್ಡು. ಇವಾಗ ಇದಿದ್ದೆಲ್ಲ ಅಪ್ಪ ಇವಟ್ ಹಿಂಗಾದ, ಟ್ರಾಕ್ಟರ್ ಅದ, ಜೀಪ್ ಅದ, ಬಸ್ ಅದ ಅಂತ ಹೇಳ್ತಾನ. ತಿನ್ನು ಇವಾಗ ಲಡ್ಡು. ಅವ್ರಗ ನೀನು ಚಾಪೆ ಕಾಯಿ ತೂರಿದ್ರೆ ಅವ್ರು ರಂಗೋಲಿ ಕಾಯಿ ತೂರ್ತಾರಮ್ಮ. ಏನ್ ಅಂದ್ಕೊಂಡಿದ್ದೆ ಸರ್ಕಾರ ಅದು? ಇಲ್ಲಿ ಊರ್ ಅಂದ್ಕೊಂಡೆ, ಊರ್ ಸುಳ್ಳು ಹೇಳಕ್ಕ. ನಾನೆಲ್ಲ ಊಟ ಬಾಯ್ಬಿಟ್ಟು ನಾ ತೋಡಿದ ಬಾಯಾಗ ನಾನೇ ಹೊತ್ಕೊಂಡ್ಬಿದ್ದಂಗ ಆಯ್ತು. ಸುಳ್ಳು ಹೇಳ್ತದೆ, ಕಂಡಂಗ್ ಮಂದಿಗೆ ಸುಳ್ಳು ಹೇಳಿನಿ, ಸರ್ಕಾರಕ್ಕೆ ಸುಳ್ಳು ಹೇಳ್ಬಾರ್ದಪ್ಪ. ಮತ್ತೆ ಒಳಗ